ಹರೇ ಕೃಷ್ಣ. ನಿಮ್ಮ ಹೆಸರೇನು? ಹರೇ ಕೃಷ್ಣ. ನಮ್ಮ ಹೆಸರು ಜಿತೇಂದ್ರ ಬ್ರಜೇಶ್ ದಾಸ್. ಮಂದನ್ ಮೋಹನ್ ಮನೋಹರ್ ದಾಸ್ ಅಂತ ನನ್ನ ಹೆಸರು. ಓಕೆ. ನೀವು ನಿಮ್ಮ ಬಿಸ್ನೆಸ್ ನೀವು ಎಲ್ಲ ಮಾಡ್ತಾ ಇದ್ದೀರಾ, ಮತ್ತೆ ನೀವು ಬಿಸಿ ಇದ್ದಿದ್ದ ಟೈಮ್ನಲ್ಲಿ ಬಂದು ಈ ತರ ಪ್ರಚಾರ ಮಾಡೋದ್ರಿಂದ ಏನ್ ಬೆನಿಫಿಟ್ಸ್? ಆಕ್ಚುಲಿ ನಾವೆಲ್ಲ ಇಸ್ಕಾನ್ ಇಂದ ನಾವೆಲ್ಲ ಮೋಸ್ಟ್ಲಿ ಭಗವದ್ಗೀತಾಗೆ ಪ್ರಚಾರ ಮಾಡ್ತೀನಿ. ಪ್ರಚಾರ ಮಾಡೋದು ಉದ್ದೇಶ ಏನಕ್ಕೆ ಎಲ್ಲಾರ್ಗೆ ವಾಟ್ ಈಸ್ ದ ಯೂಸ್, ನಾವ್ ಈ ಮನುಷ್ಯ ಜನ್ಮನಲ್ಲಿ ಬಂದಿದೆ, ಅದರ ಏನ್ ಯೂಸ್, ಯಾಕೆ ಇದು ಯಾಕೆ ಬಂದಿದೆ, ಇಲ್ಲಿ ಕೃಷ್ಣ ಯಾರು, ಭಗವಾನ್ ಯಾರು, ಭಗವಾನ್ ಯಾಕೆ ಕೃಷ್ಣನೇ ಲಾರ್ಡ್. ವೆಲ್ಕಮ್. ಅದು ಎಲ್ಲ ಜನಗೆ ತಿಳಿಸ್ಬೇಕು. ನಾವ್ ಡೇಸ್ ಪೀಪಲ್ ಆರ್ ಸೀಯಿಂಗ್ ಮೋರ್ ಮೊಬೈಲ್ ದೆನ್ ದ ಭಗವದ್ಗೀತಾ ದೇ ಆರ್ ರೀಡಿಂಗ್. ಸೊ ಎಲ್ಲ ಭಗವದ್ಗೀತಾ ಓದಿಸ್ಬೇಕು, ಅವ್ರಿಗೆ ಸ್ಪಿರಿಚುವಲ್ ನಾಲೆಜ್ ಬರಬೇಕು. ಸ್ಪಿರಿಚುವಲ್ ನಾಲೆಜ್ ಬರ್ಬೇಕಂದ್ರೆ ಭಗವದ್ಗೀತಾ ಸ್ಟಡಿ ಮಾಡಬೇಕು. ಯಾಕಂದ್ರೆ ಈಗ ಈ ಕಾಲದಲ್ಲಿ ಜನರು ಎಲ್ಲ ಸ್ಪಿರಿಚುವಲ್ ಜೀವನ ಬಿಟ್ಬಿಟ್ಟು ಬೇರೆ ಯಾವುದೋ ದಾರಿಗೆ ಹೋಗ್ತಾರೆ. ಫಿಲ್ಮ್ ನೋಡೋದು, ಡಾನ್ಸ್ ಹೋಗೋದು, ಅವೆಲ್ಲ ಆಕ್ಟಿವಿಟಿಗೆ ಜಾಸ್ತಿ ಹೋಗುತ್ತಾರೆ. ಅಂದ್ರೆ ಈ ಸಮಯದಲ್ಲಿ, ಈ ಕಲಿಯುಗದಲ್ಲಿ ಕಡಿಮೆ ಆಗ್ತಾ ಇದೆ ಇದು. ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಒಬ್ರೊಬ್ರಿಗೆ ನೋಡಿ, ಈಗ ಭಗವದ್ಗೀತಾ ಆಗ್ಲಿ, ಕೃಷ್ಣ ಬುಕ್ ಆಗ್ಲಿ, ರಾಮಾಯಣ ಆಗ್ಲಿ, ಇಂಥದ್ದು ನಾವು ಸ್ಪಿರಿಚುವಲ್ ಬುಕ್ಸ್ ಎಲ್ಲ ನಾವು ಒಬ್ರೊಬ್ರಿಗೆ ಅಂಟ್ತಾ ಇದೀವಿ. ಅದು ಯಾಕಂದ್ರೆ ಎಲ್ಲರ ಹತ್ರ ಎಲ್ಲರಿಗೂ ಗೊತ್ತಾಗ್ಲಿ ಅಂತ. ಮೇನ್ ಉದ್ದೇಶ ಏನಂದ್ರೆ, ನಾವ್ ಈ ಮನುಷ್ಯ ಜನ್ಮ ತಗೊಳ್ತೀನಿ ಇಲ್ಲ, ಏನ್ ಉದ್ದೇಶ, ಯಾಕೆ ನಾವ್ ಮನುಷ್ಯ, ನಾವೀಗ ಏನ್ ಮಾಡ್ತಾ ಇದೀನಿ, ಈ ಅರ್ಥ ಎಲ್ಲ ಸತ್ ಹೋಗ್ತೀನಿ, ಬರ್ತ್ ಆಗತ್ತೆ, ಏಜ್ ಆಗತ್ತೆ, ಆಮೇಲೆ ಮ್ಯಾರೇಜ್ ಆಗತ್ತೆ, ಸತ್ ಹೋಗ್ತೀರಾ. ಸೊ ವಾಟ್ ಈಸ್ ದ ಯೂಸ್, ವಾಟ್ ಈಸ್ ದಿಸ್, ಹೌ ಟು ಗೋ ಔಟ್ ಫ್ರಮ್ ದಿಸ್ ಸೈಕಲ್, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? purpose of life. So purpose of life, if we'll read the Bhagavad Gita properly, you will get all the answers. Allaru answer nimge ee Bhagavad Gita, allar problem du one solution Bhagavad Gita. Yes. ನೋಡಿ, ಇದರಲ್ಲಿ 5 ವಿಷನ್ಸ್ ಕೊಟ್ಟಿದ್ದಾರೆ ನಮ್ಮ ಪ್ರಭುಪಾತ್ ಅಂತ. ಈಶ್ವರ ಯಾರು, ದೇವರು ಯಾರು, ದೇವರ ಪ್ರಕೃತಿ ಏನು, ಜೀವ ಏನು, ಏನಕ್ಕೆ ಬಂದಿರೋದು ಜೀವ, ಆಮೇಲೆ ಕಾಲ ಏನು, ಕಾಲ ಅಂದ್ರೆ ಸಮಯ ಏನು, ಆಮೇಲೆ ಕರ್ಮ ಏನು, ನಾವು ಕರ್ಮ ಮಾಡ್ತಾ ಇದ್ದೀವಿ, ಈ ಮನುಷ್ಯ ದೇಹ ತಗೊಂಡು ಈ ಮನುಷ್ಯ ದೇಹಕ್ಕೆ ಬಂದ್ಬಿಟ್ಟು ನಾವು ಏನ್ ಮಾಡ್ತಾ ಇದೀವಿ ಆಕ್ಟಿವಿಟಿ ಅಂತ ಇದೆಲ್ಲ ಭಗವದ್ಗೀತೆಯಲ್ಲೇ ಕೊಟ್ಟಿರೋದಿದೆ. So here in this Bhagavad Gita, Krishna ಈ ಎಲ್ಲ ಮಾಡೋದು ಕೃಷ್ಣ ರಣಭೂಮಿನಲ್ಲಿ. ಸೊ ನಾವೆಲ್ಲ ಹೇಳಿರ್ಬೋದು, ಏನು ಸರ್ ಕೃಷ್ಣ ರಣಭೂಮಿನಲ್ಲಿ ಇಬ್ಬರು ಜ್ಞಾನ ಕೊಡ್ತಾ ಇದೆ. ಸೊ ನಾವ್ ಅರ್ಥ ಮಾಡ್ಬೇಕು, ಆ ಸಿಚುವೇಶನ್ ನಲ್ಲಿ ಅರ್ಜುನ್ ಯುದ್ಧ ಮಾಡ್ಬೇಕಾ, ಹಿ ಆಕ್ಚುಲಿ ಫಾಲ್ಸ್ ಡೌನ್ ಫ್ರಮ್ ಹಿಸ್ ಆಕ್ಚುಯಲ್ ಪೊಸಿಷನ್. ನಾವೆಲ್ಲ ಆಕ್ಚುಯಲ್ ಆತ್ಮ, ನಾವ್ ಈ ಬಾಡಿ ಇಲ್ಲ. ಆ ಪೊಸಿಷನ್ಗೆ ತಿರ್ಗಾ ಬರ್ಬೇಕು ಅಂದ್ರೆ ನಾವ್ ಆತ್ಮ, ಇದು ನಮ್ಗೆ ಗೊತ್ತಾಗಿರ್ಬೇಕಂದ್ರೆ ಭಗವದ್ಗೀತಾ ಓದಿಸ್ಬೇಕು. ಭಗವದ್ಗೀತಾ ಓದಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ದೇವರೇ ಯಾರು, ಕೃಷ್ಣ, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್, ಹೂ ಈಸ್ ದ ಗಾಡ್ and why he is the god, and what is the target of this life, why we came to this life. Animal ಇದೆ, ಮನುಷ್ಯನೇ ಇದೆ, 84 species ಇದೆ, 84 lakhs, but what everyone comes. So why human being are more important? Who am I, who are you, who is god, what is the relation, ನಮ್ಗೆ ಭಗವಾನ್ಗೆ ಏನ್ ಸಂಬಂಧ, ಆ ಸಂಬಂಧ ತಿಳ್ಸೋಕೆ ಈ ಭಗವದ್ಗೀತಾ ಓದಿಸ್ಬೇಕು. ಈ ಭಗವದ್ಗೀತಾ ಓದಿದ್ರ ಇದರಲ್ಲಿ ನಮ್ ಪ್ರಭುಪಾದ್ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಒಂದ್ ಶ್ಲೋಕ ಇದೆ, ಆಮೇಲೆ ಅವ್ರದ್ದು ಸ್ಪ್ಲಿಟ್ ವರ್ಡ್ ಮಾಡಿ ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಂದ್ರೆ ನಿಮ್ಗೆ ಎಲ್ಲಾರು ಗೊತ್ತಾಗತ್ತೆ ಏನ್ ಭಗವದ್ಗೀತಾನಲ್ಲಿ ಸ್ಟೆಪ್ ಬೈ ಫುಲ್ ಈಸಿ ಮಾಡಿದ್ದಾರೆ. ಇದರಲ್ಲಿ ನಾವು ಹೆಂಗ್ ತಿಳ್ಕೊಬೇಕು ಭಗವದ್ಗೀತಾ ಅಂತ, ಅಂದ್ರೆ ಯಾರಿಗೂ ಗೊತ್ತಿಲ್ಲದೆ ಇರೋರ್ಗು ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲರಿಗೂ. ಮತ್ತೆ ಇದು ಸೆಲ್ಫ್ ರಿಯಲೈಸ್ ನಾಲೆಜ್ ಇಲ್ಲ. ನೀವು ಯಾರು ಜೊತೆಗೆ ಹೋಗಿದ್ರೆ ಭಕ್ತಗಳು, ಇವಾಗ ನಾವು ಅವ್ರ ಜೊತೆಗೆ ಬರ್ತೀನಿ, ಜೊತೆಗೆ ಹಂಗೆ ಬರೋದು, ಬೇರ್ ಯು ವಿಲ್ ಗೋ. ನೀವು ಇವಾಗ ಆಚೆ ಹೋಗಿದ್ರೆ, ಕ್ರಿಕೆಟ್ ಆಡಕ್ ಹೋಗಿದ್ರೆ, ನೀವು ಕ್ರಿಕೆಟ್ ಒಂದ್ ಪ್ಲೇಯರ್ ಬೇಕಲ್ಲ. ಇವಾಗ ನಾವ್ ಇಲ್ಲಿ ಬಂದ್ರೆ ನಮ್ ಜೊತೆಗೆ ಅವ್ರಿದ್ರೆ ನಮ್ ಮಾತಾಡಕ್ ಈಸಿ ಇರುತ್ತೆ, ನಮ್ಗೆ ಆ ಸಂಗತಿ ಕೊಡ್ತಾರೆ. ಆ ಸಂಘ ನಮ್ಗೆ ಯಾವ ತರದ್ದು ಸಂಘ, ಅದೇ ತರ ನಾವು ಕೆಲಸ ಮಾಡ್ತೀನಿ. ಭಕ್ತ ಜೊತೆಗೆ ಹೋಗಿದ್ರೆ ಭಕ್ತ ಹೋಗ್ತೀನಿ. ಇವಾಗ ಎಲ್ಲ ಕುಡಿಯೋರು, 2 ಜನ ಕುಡಿಯೋರು ಇದ್ರೆ ಅವ್ರು ಬಾರ್ನಲ್ಲಿ ಹೋಗ್ತಾರೆ.
ಹಾಗೆ ನಾವು ಆತರ ಸಂಘ ಇದ್ರೆ ಭಕ್ತ ಇದ್ರೆ ಭಕ್ತ ಕೆಲಸ ಮಾಡ್ತೀನಿ, ಭಗವದ್ಗೀತಾ ಕೊಡಕ್ಕೆ ಹೋಗ್ತೀನಿ. ಒಂದ್ ಜನಕ್ಕೆ ಇವತ್ ಭಗವದ್ಗೀತಾ ಜಯಂತಿ, ಅಡ್ವೆಂಟ್ ಆಫ್ ಗೀತಾ ಜಯಂತಿ, ಗೀತಾ. ಸೊ ವಿ ಆರ್ ಗಿವಿಂಗ್ ಎವ್ರಿ one book. So every kids should study, every young should study, older people should study. Each and every Hindu can read this, Muslim can read this. It is not for Hindu scripture. All ಮಾನವ್ ಯಾರಿದೆ ಎಲ್ಲ ಮನುಷ್ಯ ಎಲ್ಲಾರ್ ಇದು ಓದಿಸ್ಬೇಕು ಏನಿದೆ ಅಂದ್ರೆ ಗೊತ್ತಾಗತ್ತೆ. It is not a religion book, but Yeah, it is for the human life, human body. It is important for the Everyone how to live the life. Yes. ಜೀವನ್ ಯಂಗ್ ನೀವು ಏನ್ ಸಿಚುವೇಶನ್ ನಲ್ಲಿ ಜೀವನ್ ನಿಮ್ಗೆ ವಾಟ್ ಇಸ್ ದಟ್ ಲೀವ್ ಮಾಡ್ಬೇಕು, ಯಂಗ್ ಲೀವ್ ಮಾಡ್ಬೇಕು. ಇದು ಲೈಫ್ ಸೈಕಲ್ ತೋರಿಸ್ತಾರೆ ನಿಮ್ಗೆ ಯಂಗ್ ಮಾಡಿಸ್ಬೇಕು. ನಾವು ಮೋಸ್ಟ್ ಆಫ್ ಇದರಲ್ಲಿ 2008 ನಲ್ಲಿ ಬಂದಿದ್ದೀನಿ. ಐ ಜಾಯಿನ್ ISKCON and then we are doing from so many times last around 8 to 10 years a book distribution ಮಾಡ್ತಾ ಇದ್ದೀನಿ. ಆ ಬುಕ್ ಡಿಸ್ಟ್ರಿಬ್ಯೂಷನ್ ಒಂದ್ಸರಿ ಮಾಡಿದ್ರೆ ನೀವು ಯಾವಾಗ ತಿರ್ಗಾ ಮಾಡಕ್ ಹೋದ್ರೆ ನಿಮ್ಗೆ ಒಂದು ಡಿಫ್ರೆಂಟ್ ಟೈಪ್ ಆಫ್ ಎಂಜಾಯ್ಮೆಂಟ್ ಸಿಗತ್ತೆ. ದಟ್ಸ್ ಎ ಸ್ಪಿರಿಚುವಲ್ ಬ್ಲೇಸ್. ಸೊ ಯು ವಿಲ್ ಗೆಟ್ ಅಂಡ್ ಇಟ್ಸ್ ವೆರಿ ಗುಡ್ ಫಾರ್ ಹ್ಯೂಮನ್ ಸೊಸೈಟಿ. Everyone, and see nowadays Indian Prime Minister also gifted this to foreign Prime Minister Bhagavad Gita. So we also can give. Each and everyone should have at least 5, 10 copies at home. You are giving different gifts. Instead of that, you can give this gift. Yes, okay. ಬೇರೆ ಗಿಫ್ಟ್ ಕೊಡೋಕೆ ಬದಲೇ ಇದು ಕೊಡಿಸ್ಬೇಕು. ಇದು ಯೂಸ್ ಆಗುತ್ತೆ. ನೀವು ಏನಾದ್ರೂ ಗಿಫ್ಟ್ ಕೊಟ್ರೆ ಅವ್ರು ಹಾಳಾಗೋಗುತ್ತೆ. ನೀವು ಟಿ ಶರ್ಟ್ ಕೊಟ್ರೆ ಅವ್ರು ಹೋಗ್ಬಿಡತ್ತೆ, ಶೂಸ್ ಕೊಟ್ರೆ ಹೋಗ್ಬಿಡತ್ತೆ, ಚೇನ್ ಕೊಟ್ರೆ ಗೋಲ್ಡ್ ಚೇನ್ ಕೊಟ್ರೆ ಅವ್ರು ಸೇಲ್ ಮಾಡ್ಬಿಡ್ತಾರೆ. ಬಟ್ ಈ ಭಗವದ್ಗೀತೆ ಹೋಗಿದ್ರೆ ಇಲ್ಲ ಅಂದ್ರೆ ಅವರು ದೇವ್ರೆ ಮನೆಯಲ್ಲಿ ಹೇಳಿದ್ದಾರೆ, ಇಲ್ಲ ಅಂದ್ರೆ ಅವ್ರು ಓದಿಸ್ತಾರೆ. ಅವ್ರು ಓದಿದ್ರೆ ಜಾಸ್ತಿ ಇಂಪಾರ್ಟೆಂಟ್. ಎಲ್ಲರೂ ಮದ್ವೆಗೆ ಹೋಗ್ತಾರೆ, ಮದ್ವೆಗೆ ಏನೇನೋ ಗಿಫ್ಟ್ ಕೊಡ್ಕೊಂಡು ಹೋಗ್ತಾರೆ. ಎಷ್ಟು ದಿನ ಇರ್ತಾರೆ ಹೇಳಕ್ಕಾಗಲ್ಲ. ಏನು ಒಂದು ಬುಕ್ಕ ಕೊಡ್ತಾನೆ, ಅದು 2 ದಿನ 3 ದಿನ ಬರುತ್ತೆ. ನಾವು ಎಲ್ಲೂ ಹೋದ್ರೆ ಮದ್ವೆದಲ್ಲಿ ಈ ಬುಕ್ ಕೊಡ್ತೀವಿ, ಭಗವದ್ಗೀತಾ ಆಗ್ಲಿ ಕೃಷ್ಣ ಬುಕ್ ಆಗ್ಲಿ. ಇದು ಯಾವತ್ತೂ ಅವರು ಓದ್ತಾರೆ, ಇಲ್ಲಾಂದ್ರೆ ಮನೇಲಿ ಇದ್ದೇ ಇರ್ತಾರೆ. ಮೇನ್ ಉದ್ದೇಶ ಅದೇ. ಹಿಂದೂ ಮನೆ ಎಲ್ಲಾ ಹಿಂದೂ ಮನೆಯಲ್ಲಿ ಒಂದೊಂದು ಬುಕ್ ಇರ್ಬೇಕು. ಆ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ನೀವು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಾ. ನೀವು ಮಾಡೋ ಕೆಲ್ಸಕ್ಕೆ ಒಂದು ಬೆಳೆ ಇದೆ, ಒಂದು ಇದು ಇದೆ, ಒಂದು ಇನ್ಶೆಟ್ಟು ತಗೊಂಡ್ ಮಾಡ್ತಾ ಇದ್ದೀರಾ. ಎಲ್ಲರೂ ಬಂದು ನಿಮ್ಗೆ ಹೆಲ್ಪ್ ಮಾಡ್ಲಿ, ಮತ್ತೆ ನಮ್ಮ ಭಗವದ್ಗೀತಾ ಮತ್ತೆ ಶ್ರೀಕೃಷ್ಣ ಬಗ್ಗೆ ಜಾಸ್ತಿ ಎಲ್ಲರೂ ತಿಳ್ಕೊಳ್ಳಿ, ನಾವು ಏನು ಅಂತ ಭಗವದ್ಗೀತಾ ಬಗ್ಗೆ ಓದೋಣ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜೈ. ಜೈ. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.